ನೀಟ್ ಹೋರಾಟದ ಮೊದಲ ಬೇಡಿಕೆ ಕೊನೆಗೂ ಸಫಲ ಆಗಿದೆ. ಮೂರನೇ ಸಭೆಗೂ ಮೊದಲೇ ಶಿಕ್ಷಣ ಸಚಿವರ ರಾಜೀನಾಮೆ ಆಗಿಬಿಟ್ಟಿದೆ. ನೋಡಿ, ನಿನ್ನೆ ಎರಡನೇ ಸುತ್ತಿನ ಮಾತುಕತೆ ನೋಡುತ್ತಿದ್ವಿ ನಾವು. 3 ಡಿಮ್ಯಾಂಡ್ ಇಟ್ಟಿದ್ರು. 1 ಕೋಟಿ ಪರಿಹಾರ, FIR ಹಿಂತೆಗೆದುಕೊಳ್ಬೇಕು ಅಂತ ಹೇಳಿ 2. ಅದಾದ್ಮೇಲೆ ರಾಜೀನಾಮೆ ಡೌಟ್ ಅಂತ ಹೇಳಲಾಗ್ತಿತ್ತು. ಬಟ್ ಈಗ ರಾಜೀನಾಮೆನೂ ಆಗಿದೆ. ಇನ್ನೆರಡು ಬೇಡಿಕೆಗೆ ಪಟ್ಟು ಹಿಡಿದಿದ್ದಾರೆ ಪ್ರತಿಭಟನಾಕಾರರು. ಸಾವನ್ನಪ್ಪಿದ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು. ಆ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಆಗಬೇಕು. ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವಂತಹ FIR ಇದೆಯಲ್ವಾ, ಅದನ್ನೆಲ್ಲೂ ಕೂಡ ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತ ಒತ್ತಡವನ್ನು ಹೇರಿದ್ದಾರೆ. 3 ಬೇಡಿಕೆಯಲ್ಲಿ 1 ಈಡೇರಿದ್ರು. ಪಟ್ಟು ಸಡಿಲಿಸ್ತಾ ಇಲ್ಲ ಜಂಜಿ. ನೋಡಿ ಹೆಂಗೆ ಜಂಜಿ. ನೇಪಾಳ, ಶ್ರೀಲಂಕಾ, ಬಾಂಗ್ಲಾ, ಥೈಲ್ಯಾಂಡ್, ಕೆನಡಾ ಕೆಲವು ಭಾಗಗಳಲ್ಲಿ ಜಂಜಿ ತಾಕತ್ತೇನಂತ ತೋರಿಸಿದ್ರಲ್ವಾ. ಭಾರತಕ್ಕೂ ಕೂಡ ಜಂಜಿ ಕಾಲಿಟ್ಟು ಯಾವ ರೀತಿಯಾಗಿ ಕ್ರಾಂತಿಯನ್ನು ಮಾಡಿದೆ ನಾವು ನೋಡ್ತಾ ಇದ್ದೇವೆ. ಎಲ್ಲರೂ ಅಂದ್ಕೊಂಡಿದ್ರು ಬರ್ತಾರೆ ಜಿರಳೆ ಹೊಡೆದಾಕೋಣ ಅಂತೇಳಿ. ಇಲ್ಲ, ದೇಶ ವಿರೋಧಿ ಚಟುವಟಿಕೆ ಫಂಡಿಂಗ್ ಬರ್ತಿದೆ, ಅದು ಇದೆ ಅಂತ ಭಾಳಷ್ಟು ಆರೋಪ ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ಕೂಡ ಚರ್ಚೆ ಆಗ್ತಿದೆ. ಬಟ್ ಅದ್ಯಾವುದಕ್ಕೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ತಮ್ಮ ಹೋರಾಟ ನೀಟ್ ಅಕ್ರಮದ ವಿರುದ್ಧ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಪ್ರಧಾನಿ ಮೋದಿ ಕೂಡ ನೋಡಿ ನಿದ್ದೆ ಮಾಡಿಲ್ಲ ಸರಿಯಾಗಿ. ರಾತ್ರಿ 12 ಗಂಟೆಗೆ 11 ಗಂಟೆಗೆ ವಿಡಿಯೋಗಳನ್ನ ಬಿಡ್ತಿದ್ರು, ಸೆಲ್ಫಿ ವಿಡಿಯೋ. ಅಂದರೆ ತಂಡ ಹೊಡೆದು ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಇಡೀ ದೇಶದ ಯುವಶಕ್ತಿನ ನಾವು ವಿರೋಧ ಕಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಠೇವಣಿನೂ ಕೂಡ ಕಳ್ಕೋಬೇಕಾಗತ್ತೆ ಅನ್ನುವಂಥ ಪರಿಸ್ಥಿತಿ ಬರ್ಬೋದು ಅಂತ ಎಚ್ಚೆತ್ತುಕೊಂಡು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಆರಂಭದಲ್ಲಿ ಹಠ ಹಿಡಿದ್ರಂತೆ, ನಾನು ತಪ್ಪೇ ಮಾಡಿಲ್ಲ, ನಾನು ನೇರವಾದ ಹಸ್ತಕ್ಷೇಪ ಇಲ್ಲ ಅಲ್ಲಿ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ. ಅಲ್ರಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಯುವಕ ಯುವತಿಯರು ಕೇಳ್ತಿದಾರಲ್ಲ. ಮೊನ್ನೆ ಹಿಂಸಾತ್ಮಕ ರೂಪ ಆಯಿತು, ಮತ್ತೆ ಸಂಸತ್ತಿಗೆ ನುಗ್ಗಿ ಮತ್ತೆ ದಾಂಧಲೆ ಮಾಡ್ಬೋದು. ಅದು ಸರ್ಕಾರಕ್ಕೆ ಇನ್ನೂ ಡ್ಯಾಮೇಜ್ ಆಗ್ಬೋದು. ಪ್ರಧಾನಿ ನರೇಂದ್ರ ಮೋದಿಯವರು ವರ್ತಿಸಿಗೆ ಇನ್ನೂ ಕೂಡ ಅದು ಕಳಂಕ ಆಗುತ್ತೆ. ಹಾಗಾಗಿ ರಾಜೀನಾಮೆ ಕೊಟ್ಬಿಡಿ ಅಂತ ಪ್ರಧಾನಿ ಮೋದಿಯವರೇ ಅವ್ರನ್ನ ಮನವೊಲಿಸಿದ್ದಾರೆ. ಇಲ್ದಿದ್ರೆ ಪ್ರಧಾನ ಅಷ್ಟು ಸುಲಭವಾಗಿ ರಾಜೀನಾಮೆ ಕೊಡರಲ್ಲ ಅವರು. ನೋಡಿ, ಎಲ್ಲ ಸಚಿವರು ಕೂಡ ಸಲಹೆಗಳನ್ನು ಕೊಟ್ಟರಂತೆ. ಅಮಿತ್ ಶಾ ಕೂಡ ಹೇಳಿದ್ರಂತೆ, ಇಲ್ಲ ಇದೆಲ್ಲೋ ಜಿರಳೆ, ಇದು ಪಾರ್ಲಿಮೆಂಟ್ ನುಗ್ಗೋ ಥರ ಇದೆ, ಇದು ಮುಂದಿನ ಚುನಾವಣೆಗೆ ನಮ್ಮನೆ ಕಚ್ಚಿ ಬಿಡ್ಬೋದು ಇದು, ಹಾಗಾಗಿ ರಿಸೈನ್ ಮಾಡಿ ಅಂತೇಳಿ ಇಮಿಡಿಯೇಟ್ಲಿ ಅವ್ರು ಹೇಳಿದಕ್ಕೆ ಓಕೆ ಎಂದು ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಾವು ನಿನ್ನೆನೇ ವಿಶ್ಲೇಷಣೆ ಮಾಡ್ತಿದ್ವಿ. ಇವತ್ತು ಸಂಜೆ ಒಳಗಡೆ ಪ್ರಧಾನವರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅಂಥೇಳಿ. ಕೊಡಲೇಬೇಕಾಗಿತ್ತವರು. ಕೊಡದೇ ಇದ್ದಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತಷ್ಟು ಮುಜುಗರ ತರ್ತಾ ಇತ್ತು. ನೋಡಿ, ಸಂಭ್ರಮಾಚರಣೆ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸಂಭ್ರಮ ಮುಗಿಲು ಮುಟ್ಟಿದೆ. ಈಗ ಉಳಿದಿರೋದು 2 ಡಿಮ್ಯಾಂಡ್ಗಳು ಮಾತ್ರ. ಹಾಗೂ ಏನು ಸ್ಟೂಡೆಂಟ್ ಇದ್ದಾರೆ ಅವ್ರಿಗೆ ಜಯ ಸಿಕ್ಕಿದೆ. ನಾನು ಅವರು ಏನು ಹೋರಾಟ ಮಾಡ್ತಾ ಇದ್ರು ಎಲ್ಲ ಯುವಕರು
ಎಲ್ಲ ಏನು ಸ್ಟೂಡೆಂಟ್ ಇದ್ದಾರೆ ಅವ್ರಿಗೆ ನಾನು ಧನ್ಯವಾದನ ಹೇಳ್ತೀನಿ. ಎಷ್ಟೋ ಕಷ್ಟ ಕೂಡ ಬಂದರೆ ಬಡಿಸ್ಕೊಂಡ್ರು, ತನ್ನ ಜೀವಕ್ಕೂ ಕೂಡ ಹಾನಿ ಮಾಡ್ಕೊಂಡ್ರು. ಅದು ದಟ್ಟಿ ನಿಂತಿದ್ದಕ್ಕೆ ಇವತ್ತು ಸತ್ಯಮೇ ವಿಜಯತೆ, ಸತ್ಯಗೆ ಇವತ್ತು ನ್ಯಾಯ ಸಿಕ್ಕಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಏನು ತಿಳ್ಕೊಂಡು ಅವರು ಏನು ಎಜುಕೇಷನ್ ಸೆಕ್ರೆಟ್ರಿಗೆ ಅವ್ರಿಗೆ ಇವ್ರಿಗೆ ತಲೆದಂಡ ಮಾಡಿದರೆ ನಾವು ಸರಿತೀವಿ ಹಿಂದಂತ ಮೋದಿ ಅವರು 2 ಸಲ ಬಂದು ಇಷ್ಟು 14 ವರ್ಷದಲ್ಲಿ 12 ವರ್ಷದಲ್ಲಿ ಬಂದವರು ಯುವಕ ಯಾರ ಬಗ್ಗೆ ಬಡವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡಲಿಲ್ಲ. ಇವತ್ತು ಹೆಮ್ಮೆ ಇದೆ ನಮ್ಮ ದೇಶದ ಇಷ್ಟು ಯುವಕರ ಜೊತೆಗೆ ನಿಂತಿದ್ದ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತೀನಿ ನಾನು. ಯಾಕಂದರೆ ಅವರು ಇಷ್ಟು ಕಷ್ಟ ಮಾಡಿ ಯುವಕರಿಗೆ ಶಕ್ತಿ ತುಂಬಿದ್ರು. ಏನು ಸ್ಟೂಡೆಂಟ್ ಇದ್ದಾರೆ ದಿಟ್ಟ ನಿಂತಿದ್ದಾರೆ. ಮೋದಿ ಅವರೇ ಇನ್ಮೇಲೆ ನಿಮ್ಮ ಕಾಲು ಹೋಯ್ತು ಅಚ್ಚೇ ದಿನ ಅಂತಿದ್ರಿ, ಇವಾಗ ಅಚ್ಚೇ ದಿನ ಬಡವರು ಸ್ಟೂಡೆಂಟು ಸತ್ಯಮೇ ವಿಜಯತೆ, ಸತ್ಯ ಕೇಳೋರ್ದು ದೂಸ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ತೆಕ್ಕ ಪಾಠ ಕೊಟ್ಟಿದ್ದಾರೆ. ಬರುವ ದಿನದಲ್ಲಿ ಇವಾಗ ಈಗೇನು ಸ್ಟೂಡೆಂಟ್ ಇದ್ದಾರೆ ಬರುವ ಸ್ಟೂಡೆಂಟು ಬರುವ ದಿನಗಳಲ್ಲಿ ಕಲಿಯೋರಿಗೆ ಒಂದು